ಇದೇ ಕೆಸ್ತೂರು ಪ್ರೌಢಶಾಲಾ ವಿಭಾಗದಲ್ಲಿ ಓದಿದಂಥ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ನಾವು ಇದೇ ಶಾಲೆಗೆ ಒಂದು ಸರಿ ಭೇಟಿ ಕೊಟ್ಟಾಗ ಈ ಶಾಲೆಯ ಫುಲ್ ಶಿಥಿಲಾವಸ್ಥೆಗೆ ತಲುಪುವಂಥ ದಾರಿ ತಲುಪಿತ್ತು. ನಾವು ಇದೇ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಡೆ ಈ ಶಾಲೆ ಏನಾದರೂ ಒಂದು ಮಾಡಬೇಕು, ಈ ಶಾಲೆನ ನಾವು ಸಾವಿರಾರು ಜನ ಬದುಕು ಕಟ್ಟಿಕೊಟ್ಟಂಥ ಜಾಗ ಇದು. ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಉಪಕಾರ ಆಗೋ ಥರ ಏನಾದ್ರು ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಇಡೀ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಆ ಜಾಗಕ್ಕೆ ಭೇಟಿ ಕೊಟ್ಟು ಮಾಡಿದಾಗ ಅಲ್ಲಿ ತುಂಬ ಸತ್ಯ ಎಲ್ಲ ಬೆಳ್ಕೊಂಡು ತುಂಬ ಮರಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಅದಕ್ಕೆ ನಾವು JCB ಎಲ್ಲ ಕರೆಸಿ ಒಂದು 6 ವಾರ ಕ್ಲೀನ್ ಮಾಡಿ JCB ಹೋಗಿರೋಂಥ ಜಾಗಗಳೆಲ್ಲ ನಾವೇ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಒಂದು 5-6 ಜನ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಗಾರೆ ಎಲ್ಲ ಸ್ವಲ್ಪ ತೇಪೆ ಕೆಲಸಗಳೆಲ್ಲ ಇದ್ದವು. ಗಾರೆ ಎಲ್ಲ ಮಾಡಿ, ಪೇಂಟ್ ಎಲ್ಲ ಮಾಡಿ, ಎಲ್ಲ ಇಡೀ ಬಿಲ್ಡಿಂಗು ಕೂಡ ಫುಲ್ ಪಾಚಿಮಯ ಆಗ್ಬಿಟ್ಟಿತ್ತು. ಪಾಚಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಒಂದು ಅವಸ್ಥೆಗೆ ಬಂದಿದೆ. ಇವಾಗ ಇಡೀ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ತುಂಬ ಜನ ಸಹಕರಿಸಿದ್ದಾರೆ. ಇವಾಗ ಕಡಿಮೆ ಅಂದ್ರೂ ಒಂದು 200 ಜನ ಅವ್ರಿಗೆ ಕೆಲಸದ ವಿಚಾರದಲ್ಲಿ ಇರ್ಬೋದು, ಇಲ್ಲ ಧನ ಸಹಾಯದ ವಿಚಾರದಲ್ಲಿ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾವು ಮುಂದಕ್ಕೆ ಏನಪ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಇಡೀ ಮನೆಗೆ ಭೇಟಿ ಕೊಟ್ಟು ಸರ್ಕಾರಿ ಶಾಲೆಗೆ ಸೇರುವಂಥ ಹುಡುಗರುಗಳನ್ನ ಸೇರಿಸಬೇಕು, ನಮ್ಮ ಕೈಲಾದಂಥ ಪ್ರಯತ್ನ ಮಾಡಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಆದಷ್ಟು ತುಂಬ ಒಳ್ಳೆಯ ರೀತಿಯಲ್ಲಿ ಸರ್ಕಾರಕ್ಕೆ ಮಂದಟ್ಟು ಮಾಡಿ ಸರ್ಕಾರದಿಂದ ಉಪಯೋಗ ಆಗುವಂಥ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಿಸಿ, ಮುಂದಕ್ಕೆ 8ನೇ ತರಗತಿ ಸೇರ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ಶಾಲೆಗೆ ಸೇರ್ಕೊಳ್ಳುವಂಥ ಹೊಸ ವಿದ್ಯಾರ್ಥಿಗಳಿಗೆ ಎಲ್ಲ ಹುಡುಗರು ಕೂಡ ಬೈಸಿಕಲ್ ಕೊಡಬೇಕು ಅನ್ನೋದು ನಮ್ಮ ಇಡೀ ವಿದ್ಯಾರ್ಥಿ ಸಂಘದಿಂದ ಯೋಚನೆ ಮಾಡಿ ಅದರಿಂದ ಬಂದಿದ್ದೀವಿ. ಮುಂದಕ್ಕೆ ಭೇಟಿ ಕೊಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನೋ ವಿಚಾರದಲ್ಲಿ ತುಂಬ ವಿದ್ಯಾರ್ಥಿಗಳು ಕೈ ಜೋಡಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ದಯವಿಟ್ಟು ತುಂಬ ಕೃತಜ್ಞತೆಯಾಗಿ ಈ ಇಡೀ ವಿದ್ಯಾರ್ಥಿಗಳ ಸಂಘ ಒಳ್ಳೆಯದನ್ನು ಬಳಸುತ್ತೆ ಅಂದರೆ